ಬೌದ್ಧ ಜಯಂತಿ ಆಚರಣೆ ನಿರ್ಲಕ್ಷ್ಯ ಕ್ಷಮೆಯಾಚಿಸಿದ ತಹಸೀಲ್ದಾರ್. ತಥಾಗತ ಗೌತಮ ಬುದ್ಧರ ಜಯಂತಿಯನ್ನ ವಿಶ್ವದೆಲ್ಲೆಡೆ ಆಚರಿಸುತ್ತಿರುವಾಗ ಈ ಪವಿತ್ರವಾದ ವೈಶಾಖ ಬುದ್ಧ ಪೂರ್ಣಿಮೆಯನ್ನ ಈ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಬೌದ್ಧರ ಪದ್ಧತಿಯಂತೆ ಆಚರಿಸಲು ವಿವಿಧ ಇಲಾಖೆ ಮುಖ್ಯಸ್ಥರಿಗೂ ಕರ್ನಾಟಕ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಆದರೆ ಇಡೀ ಕಾಳಗಿ ತಾಲೂಕಕ್ಕೆ ಕೇಂದ್ರ ಬಿಂದುವಾಗಿ ಆಡಳಿತ ನಡೆಸುವ ತಹಸೀಲ್ ಕಾರ್ಯಾಲಯದಲ್ಲಿ ಬುದ್ಧ ಪೂರ್ಣಿಮಾ ಆಚರಣೆ ಮಾಡಿಲ್ಲ. ಆದ್ದರಿಂದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬೀಗ ಹಾಕಿ ಎಲ್ಲಾ ದಲಿತ ಮುಖಂಡರು ಪ್ರತಿಭಟನೆ ಮಾಡಿದರು. ಈ ವೇಳೆ ಗುರುನಂದೀಶ್ ಕೋಣಿನ್ ಆಕ್ರೋಶ ಹೊರಹಾಕಿದರು. ನಂತರ ಪಂಡಿತ್ ಬೆಳಮಗಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು ಕಾಳಗಿಯವರು ಸಹ ಬುದ್ಧ ಜಯಂತಿ ಆಚರಣೆಯನ್ನ ಸಾಯಂಕಾಲ 5:30ಕ್ಕೆ ಆಚರಣೆ ಮಾಡಿದರು. ಮಹಾಪುರುಷರ ಜಯಂತಿ ಆಚರಣೆ ಮಾಡುವಂತೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ರೂ ಸಹ ಇಷ್ಟು ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಎಂದು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಪರಮೇಶ್ವರ್ ಕಟ್ಟಿಮನಿ ತರಾಟೆಗೆ ತೆಗೆದುಕೊಂಡರು. ಇಲ್ಲ, ಈಗ ನಾವು ಆಚರಣೆ ಮಾಡ್ಬೇಕು, ನಾವೆಲ್ಲ ಆಚರಣೆ ಮಾಡಿಕೇಸಿ ಎಲ್ಲೆಲ್ಲಿ ಏನು ಕಾರ್ಯಕ್ರಮ ಮಾಡ್ಬೇಕು ಮಾಡಿಕೇಸಿ ನಿಮ್ಮ ಕಚೇರಿಗೆ ನಾವು ಬಂದೀವಿ. ಏನು ಬಂದಂಥ ಸಂದರ್ಭದಾಗ ಇಲ್ಲಿ ತಾಲೂಕು ಆಡಳಿತ ತಾಲೂಕು ಆಡಳಿತಪ್ಪ ಅಂತ ಹೇಳಿದ್ರೆ ನೀವು ಒಂದು ತಾಲೂಕು ತಹಸೀಲ್ದಾರ್ ಅಂತ ಹೇಳಿದ್ರೆ ಏನು ಈ ಏರಿಯಾದು ಏನು ಒಬ್ಬ ನೀವು MLA ಇರ್ಕಿನ ನಿಮಗೆ ಹೆಚ್ಚಿಗೆ ಪವರ್ ಇರ್ತದೆ. ಏನು ನೀವೇನಪ್ಪ ಅಂತ ಹೇಳಂತಂದ್ರೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಏನು ಇಲ್ಲಿ ಒಟ್ಟು ಟೋಟಲ್ 32 ಇಲಾಖೆಗಳು ಬರ್ತಾವೆ. ಏನು 32 ಇಲಾಖೆದಾಗ ನಾವೊಂದು 2-3-4 ಇಲಾಖೆಗಳು ಅಷ್ಟೇ ಇರ್ಲಿಕ್ಕಿಲ್ಲ. ಉಳ್ಕಿ ಎಲ್ಲ ಇಲಾಖೆಗಳವ, ಎಲ್ಲ ಸಬ್ ಡಿವಿಷನ್ ಅವ, PRD ಸಬ್ ಡಿವಿಷನ್ ಅದ, PWD ಸಬ್ ಡಿವಿಷನ್ ಅದ, ADH ಅದ, ಅಗ್ರಿಕಲ್ಚರ್ ಅದ, ಏನ್ರಿ ಎಲ್ಲ ಇಲಾಖೆ, ವೆಟರ್ನರಿ ಅದ, ಏನು ಎಲ್ಲ ಇಲಾಖೆಗಳವ. ಯಾರಿಗೂ ಕೂಡ ನೀವು ಯಾರ ಗಮನಕ್ಕೂ ತಂದಿಲ್ಲ. ಒಂದೇದು ಏನ್ರಿ. ಎರಡನೇ ದಿನಪ್ಪ ಅಂತ ಹೇಳಂತಂದ್ರೆ ಕಾಟಾಚಾರಕ್ಕೆ ನೀವು ಈ ಜಯಂತಿ ಅಂತ ಹೇಳಂತಂದ್ರೆ ಯಾಕೆ ಜಯಂತಿ ಆಚರಣೆ ಮಾಡ್ತೇನೆ ಸರ್ಕಾರಕ್ಕೆ ಅವ್ರು ಹುಚ್ಚರೇನ್ರಿ? ಅವರು ಆದೇಶ ಮಾಡಕ್ಕ ಏನ್ರಿ? ಒಬ್ಬ IAS ಅಧಿಕಾರಿ ನುರಿತ ತಜ್ಞರಿಂದ ಏನಪ್ಪಾ ಅಂತ ಹೇಳಂತಂದ್ರೆ ತಿಳುವಳಿಕೆ ಪಡ್ಕೊಂಡ್ ಕೇಸ ಅಂತ ಹೇಳಿದ್ರೆ ಒಂದು ಜಾರಿ ತರ್ತಾರಂತಂದಾಗ ಏನು ಅದನ್ನೇ ಇಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾರಪ್ಪ ಅಂತ ಹೇಳಂತಂದ್ರ ಈಗ ಮತ್ತೆ ನೀವೆಲ್ಲ ಜನ ವಿರೋಧಿಗಳೇ ನೀವು. ಈಗ ಗೌತಮ್ ಬುದ್ಧ ಏನಪ್ಪಾ ಅಂತ ಹೇಳಿ ಇಡೀ ವಿಶ್ವನೇ ಒಪ್ಕೋತದ. ಗೌತಮ್ ಬುದ್ಧ ಅಂತೇಳಿ ಯಾರೋ ಒಂದು ಸಮಾಜದಾಗ ಇರ್ಬೋದು ಅಂತೇಳಿ ಯಾರೋ ತಿಳಿಲಾರ್ದವ್ರು ಏನೋ ಹೇಳಿಕೆ ಏನೋ ಇದು ಮಾಡ್ತಾರೆ. ಇಡೀ ವಿಶ್ವನೇ ಗೌತಮ್ ಬುದ್ಧ ಒಪ್ಕೋತು ಅಂತಂದಾಗ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ತಾಲೂಕು ಆಡಳಿತದಾಗ ನೀವು ಯಾರು ಗಮನಕ್ಕೆ ತರಲಾರ್ದೇನೆ ಯಾರಿಗೂ ನೀವು ಇದು ಹೇಳಾರ್ದೇನೆಪ್ಪ ಅಂತ ಅಂತಂದ್ರೆ ಯಾರೋ ಒಂದು ಫೋಟೋ ತಂದ ಕೇಸ ಇಟ್ಟು ಏನು 4 ತಾಸು ಆದ್ರೂ ಅದು ಒಂದು ಪೂಜೆ ಮಾಡ್ಲಾರ್ದಾಗ ವಿಚಾರ ಹಂಚ್ಕೊಂಡ್ ಬರ್ಲಾರ್ದಾಗ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಹೆಂಗ್ ಮಾಡ್ಬೇಕ್ರಿ? ಏನು ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ನಿಂದಾಗ ನೋಡ್ರಿ ನಾವೇ ಇಲ್ಲಿ ಕುಂತವ್ರು ಎಲ್ಲರೂ ಏನಪ್ಪಾ ಅಂತ ಹೇಳಿದ್ರೆ ಸಮಾಜ ಎಲ್ಲರೂ ಮುಖಂಡ್ರ ಏನು ಎಲ್ಲಾ ಸಮಾಜದವ್ರ ಏನ್ ಮುಂದೆ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ಯಾವ್ದು ಆಗ್ಬಾರ್ದು. ಏನ್ ಪ್ರತಿಯೊಂದು ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಸರ್ಕಾರದ ಆದೇಶಗಳೇನಪ್ಪಾ ಅಂತ ಹೇಳಿದ್ರೆ ಪ್ರೋಟೋಕಾಲ್ ಪಾಲನೆ ಮಾಡ್ಬೇಕು. ಇಲ್ಲಿ ಪ್ರೋಟೋಕಾಲ್ ಇದಾಗ ಯಾರು ಇಲ್ಲಿ ಈಗ ನಾವು ನೋಡೋದು ಈಗ ಎಂತ ತಹಸೀಲ್ ಆಫೀಸರ್ ಅಂತ ಹೇಳೋದು ನಾವು ಅದಕ್ಕಿಂತ ಹಿಂದೆ ಹಿಡ್ಕೊಂಡು ಕೇಸ್ ನಾವು ಇಲ್ಲೇ ಇದ್ದೀವಿ ಅಂತಂದಾಗ ಇಲ್ಲೇ ಓಡಾಡ್ತೀವಿ ಮಾಡ್ತೀವಿ. ಒಬ್ಬರು ಏನಪ್ಪ ತಾಲೂಕ ಆದ್ಮ್ಯಾಗ ಒಬ್ಬ ಪ್ರೋಟೋಕಾಲ್ ಇಲ್ಲಿ FDC ಇಲ್ಲ, ಒಬ್ಬ SDC ಇಲ್ಲ. ಅಂದ್ಮೇಲೆ ನೀವು ತಾಲೂಕ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ನೀವು? ಅದಕ್ಕಾಗಿ ಮುಂದೆ ಬರ್ತಕ್ಕಂಥದ್ದು ಹಿಂದಾಗ ಏನಪ್ಪಾ ಅಂತ ಹೇಳ್ತಾರೆ ಏನದ ಈಗ ಯಾರು ತಪ್ಪು ಮಾಡ್ಯಾರ ಅವ್ರ ಮ್ಯಾಗ ಕ್ರಮ ಆಗೇಬೇಕು. ಏನ್ರಿ ಮತ್ ನೀವು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಮಾಡತಾನೆ ಬಿಡಲ್ಲ. ಅದಕ್ಕಾಗಿ ಈಗ ಯಾರ ಮ್ಯಾಗ ಏನೇನು ನೀವು ಆಕ್ಷನ್ ತಗೋರಿ. ನಿಮ್ಮ್ಯಾಗ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ್ಯಾಗನೂ ಒಂದು ಅರ್ಜಿ ಬರ್ದಿಲ್ಲ. ಈಗ ಯಾರು ಇವು ಅವ್ರಿಗಂತೂ ನಾವು ಬಿಡಲೇ. ಏನು ಅವ್ರು ಎಲ್ಲಿಗೆ ಹಾಕೋಲೆ ಎಲ್ಲಿಗೆ ಬಿಡಲ್ಲ, ಅವ್ರಿಗಂತೂ ನಾವು ಬಿಡಲೇ ಅಂತ ನಾನು ಏನು ಅವ್ರು ಏನು ಕ್ರಮ ತಗೋತಾರ ಅವ್ರು ಮೇಲಧಿಕಾರಿಗಳಿಗೆ ಏನು ರಿಪೋರ್ಟ್ ಮಾಡ್ತಾರ ಏನು ಅದಕ್ಕೆ ನಾವೆಲ್ಲ ಫಾಲೋ ಅಪ್ ಮಾಡ್ತೀವಿ. ಈಗ ಏನಪ್ಪ ಅಂತಂದ್ರೆ ಮುಂದೆ ಎಲ್ಲ ಏನು ಸಮಾಜ ಎಲ್ಲ ಹಿರಿಯರದ ಏನು ಬೇರೆ ಸಮಾಜದವ್ರು ಎಲ್ಲ ಮುಖಂಡರದ ಅವ್ರು ಏನಂತಾರ ಅದ್ರ ಪ್ರಕಾರ ಮುಂದೆ ನಡೀಲಿ. ಗಮನಕ್ಕೆ ಬರೋದೇ ನನಗೆ ತಡ ಆಗ್ಯದ, ಅದಕ್ಕಾಗಿ ಇದು ಪ್ರಮಾದ ಆಗ್ಯದ. ಸರ್ಕಾರ ಸುತ್ತೋಲೆ ನಿಮಗೆ ಯಾವಾಗ ರೀಚ್ ಆಗ್ಯದ ಸರ್? ನನಗೆ ಹೆಚ್ಚು ಕಡಿಮೆ ಗೊತ್ತಾಗೋದು 4 ಗಂಟೆ ಸರ್. 4 ಗಂಟೆಗೆ ಸರ್. ನಿಮ್ದು ಯಾವುದು ಸರ್ಕಾರಿ ಗ್ರೂಪ್ಗಳಿಲ್ಲ ಸರ್? ಅದಾವ ನಮ್ಮ ಗ್ರೂಪ್ನ, ನಿಮ್ಮ ಇಲಾಖೆ ಗ್ರೂಪ್ಗಳು? ನಮ್ಮ ಇಲಾಖೆ ಗ್ರೂಪ್ ಅದಾರೆ, ಅದ್ರಾಗ ಬಂದಿಲ್ಲ. ಅದರಲ್ಲಿ ಬಂದಿಲ್ಲ ಸರ್? ಪರ್ಟಿಕ್ಯುಲರ್ VCR ನಿಮಗೆ ಹಾಕಿಲ್ಲ ಸರ್? ಇಲ್ಲ, VCR ಹಾಕಲ್ಲ. ನಮಗೂ ಸರ್ಕಾರಿ ಗ್ರೂಪ್ ಅದ ಅದ್ರಾಗ ಹಾಕ್ತಾರ, ಅವ್ರು ಹಾಕಿಲ್ಲ. ಅಲ್ಲ ಸರ್, ಪೂರ್ತಿ ಆದೇಶನೇ ಹಾಕ್ಯಾರ ಸರ್. ಪೇಪರ್ದಾಗ ಬಂತು, ಎಲ್ಲ ವಾಟ್ಸಪ್, ಫೇಸ್ಬುಕ್ನಾಗ ಬಂತು, TV ಚಾನಲ್ದಾಗ ಎಲ್ಲ ಪೇಪರ್ದಾಗ ಹೊಂಟ್ರ ಸರ್.
ಮತ್ತೆ ನಿಮಗೆ ಹೆಂಗೆ ಗೊತ್ತಲ್ರಿ ನೀವು ಸಪ್ರೇಟ್ ನಿಮ್ಮ ಮನೆ ಕಳ್ಸ್ಬೇಕ್ರಿ ಏನು ಮಾಡೋಕ್ರಿ ಈಗಂತೇನಿಲ್ಲ ಹಾಂ ಅದೇ ನನಗೆ ನಂದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಪ್ರತಿಭಟನೆಯಲ್ಲಿ ನಾಗರಾಜ್ ಸಜ್ಜನ, ಕಲ್ಯಾಣರಾವ್ ಡೊಣ್ಣೂರ್, ಶಂಕರ್ ಹೇರೂರು, ಜಯಂತಿ ಸಮಿತಿ ಅಧ್ಯಕ್ಷ ಗಂಗಾಧರ್ ಮಾಡ್ಬೋಳ್, ಪ್ರಚಾರ ಸಮಿತಿ ಅಧ್ಯಕ್ಷ ರತನ್ ಕನ್ನಡಗಿ, ಅವಿನಾಶ್ ಕೊಡ್ದೂರ್, ಪ್ರದೀಪ್ ಡೊಣ್ಣೂರು, ಬಸವರಾಜ್ ಹೊಸ್ಮನಿ, ಸುಧಾಕರ್ ಸಾಲಹಳ್ಳಿ, ಕತಲಪ್ಪ ಅಂಕನ್, ಸಿಧೂರ್ ನಾಗೂರ್, ಅರ್ಜುನ್ ಚಿಂಚೋಳಿ, ಸೂರ್ಯಕಾಂತ್ ಶರ್ಮಾ ಅನೇಕ ದಲಿತ ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.